ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ನಿಮ್ಮ ಮೇಲೆ ಏನಾದರೂ ಕೆಟ್ಟ ಕಣ್ಣಿದೆಯಾ, ನಿಮ್ಮ ಎನರ್ಜಿ ಹೇಗಿದೆ, ಹಾಗೂ ನೀವು ಯಾವ ಒಂದು ಪಾಸಿಟಿವ್ ಎನರ್ಜಿಲಿದ್ದೀರಾ, ನೆಗೆಟಿವ್ ಎನರ್ಜಿಲಿದ್ದೀರಾ, ಅಥವಾ ಏನಾದರೂ ಓ ಗಾಡ್ ಲುಕ್ ಎಟ್ ದಿಸ್, ಯಾವುದೋ ಒಂದು ಹನಿ ಬಿ ರೂಮ್ನಲ್ಲಿ ಸೇರಿಕೊಂಡು ಇಟ್ಸ್ ಜಸ್ಟ್ ಮೂವಿಂಗ್ ಎವ್ರಿವೇರ್. ಎನಿವೇಸ್, ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ನಿಮ್ಮ ಪ್ರಶ್ನೆ ಏನಿದೆ ಅಂದರೆ, ನಿಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ಕಣ್ಣಿದೆಯಾ, ಏನಾದರೂ ಕೆಟ್ಟದ್ದು ಮಾಡ್ತಾ ಇದ್ದಾರಾ, ನಿಮಗೆ ಏನಾದರೂ ದೋಷಗಳಿದೆಯಾ, ಅಥವಾ ಹೌ ಇಸ್ ಯುವರ್ ಎನರ್ಜಿ ಆನ್ ದ ಹೋಲ್. ಈಗ ಆ ಥರದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲ ಸರಿ ಇದೆಯಾ ನನ್ನ ಲೈಫಲ್ಲಿ. ಒಂದೊಂದ್ಸಲ ನಿಮ್ಗೆ ಅನಿಸ್ತಿರುತ್ತೆ, ಯಾಕೆ ಅಡ್ಡಿ ಆತಂಕಗಳು ಬರ್ತಾ ಇದೆ, ಏನು ಮಾಡಿದ್ರು ಅದು ಅನ್ಕೊಂಡಂಗೆ ಆಗ್ತಾ ಇಲ್ಲ, ಈ ಥರ ಯೋಚನೆಗಳು ಇರುತ್ತೆ ಅಲ್ವಾ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಹೌ ಇಸ್ ಯುವರ್ ಎನರ್ಜಿ ಆನ್ ದ ಹೋಲ್ ಅಂತ. ಸೊ ನೀವಿಲ್ಲಿ 3 ಕಾರ್ಡ್ ಪೈಲಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ಏನಾದ್ರು ತಗೋಬಹುದು, ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಐ ಹೋಪ್ ಯು ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಹೌ ಇಸ್ ಯುವರ್ ಎನರ್ಜಿ, ನಿಮ್ಮ ಎನರ್ಜಿ ಹೇಗಿದೆ, ಆರಾ ಹೇಗಿದೆ, ನಿಮ್ಮ ಮೇಲೆ ಏನಾದ್ರು ಕೆಟ್ಟ ದೃಷ್ಟಿ ಇದೆಯಾ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇಸ್ ಫೈನ್. ಫೋರ್ ಆಫ್ ಕಪ್ಸ್ ಬರ್ತಾ ಇದೆ, 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, 9 ಸ್ಪೋರ್ಟ್ಸ್ ಇದೆ ಇಲ್ಲಿ. ಅದಾದ ನಂತರ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಮತ್ತು 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಔಟ್ಕಮ್ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಪ್ರೆಸೆಂಟ್ ಏನಾಗಿದೆ ಅಂದ್ರೆ, ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗಿದೆ, ಖಂಡಿತ ಡಿಸ್ಟರ್ಬ್ ಆಗಿದೆ. ಇತ್ತೀಚೆಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇಲ್ಲಿ ನೋಡಬಹುದು. ಮೂಡ್ ಸ್ವಿಂಗ್ಸ್ ಮತ್ತು ಲೈಫಲ್ಲಿ ಏನಿದ್ರು ಏನು ಇಲ್ಲ ಅನ್ನುವಂಥ ಒಂದು ಕೊರತೆ ಇದೆ ಅನಿಸ್ತಾ ಇದೆ ನಿಮಗೆ. ಏನು ಬೇಡ ಅನಿಸ್ತಾ ಇದೆ, ಆ ಥರ ಜನರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಈ ಥರ ಎಲ್ಲ ನಿಮಗೆ ಅನುಭವಗಳಾಗ್ತಾ ಇದೆ. 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಲೈಫ್ನಲ್ಲಿ ಒಂದಷ್ಟು ಅಡೆತಡೆಗಳು ಇದೆ. ಕೆಟ್ಟ ಕಣ್ಣು ಅಂತ ಹೇಳ್ತೀನಿ, ದೃಷ್ಟಿ ಅಂತ ಹೇಳ್ತೀನಿ. ಸೊ ಅದಕ್ಕೇನು ಪರಿಹಾರ ಮಾಡಿಸ್ಕೋಬೇಕಾಗತ್ತೆ. ಇನ್ನ 1 ತಿಂಗಳು ನೀವು ಸ್ವಲ್ಪ ಪ್ರಾಬ್ಲಮ್ಸ್, ಚಾಲೆಂಜಸ್ನ ಅನುಭವಿಸ್ತೀರಾ ನಿಮ್ಮ ಲೈಫ್ನಲ್ಲಿ. ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದು ಜಯದ ಸಂಕೇತ. ಇನ್ನ 2 ತಿಂಗಳಲ್ಲಿ ನಿಮ್ಮ ಲೈಫ್ ಬ್ಯಾಲೆನ್ಸಿಗೆ ಖಂಡಿತ ನ್ಯಾಚುರಲ್ ಆಗೇ ಬರುತ್ತೆ. ಆದ್ರೂ ಕೂಡ ನೀವು ಪ್ರೊಟೆಕ್ಷನ್ ತಗೋಬೇಕು ಅಂತ ಇದೀರಾ ಅಂದ್ರೆ ದಯವಿಟ್ಟು ತಗೊಳ್ಳಿ. ಮತ್ತು ಈ ತರದ್ ಒಂದು ನೆಗೆಟಿವಿಟಿಯಿಂದ ಆಚೆ ಬರಬೇಕು ಅಂತ ಇದೀರಾ ಅಂದ್ರೆ ಬನ್ನಿ. ಸೊ ನಿಮ್ಗೆ ಈ ಕಾರ್ಡ್ ನೋಡಿದ ತಕ್ಷಣ ಯಾವ ಒಬ್ಬ ವ್ಯಕ್ತಿ ಮನಸ್ಸಿಗೆ ಬರ್ತಾ ಇದಾರೆ, ಈ ಕೂಡ್ಲೆ ಯಾವ ವ್ಯಕ್ತಿ ಮನಸ್ಸಿಗೆ ಬರ್ತಾ ಇದ್ರೆ, ಈ ವ್ಯಕ್ತಿಯಿಂದಾನೇ ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ವ್ಯಕ್ತಿಯಿಂದ ದೂರ ಇರಿ. ಅವರು ನಿಮ್ಮ ಲೈಫ್ನಲ್ಲಿ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಈ ವ್ಯಕ್ತಿಗೆ. ಸೊ ಅವ್ರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ, ಅದು ಒಂದು ನೆಗೆಟಿವ್ ಪವರ್ ಕೂಡ ಅಷ್ಟೇ ಕಮ್ಮಿ ಆಗುತ್ತೆ, ಕ್ಷೀಣಿಸುತ್ತೆ. ಆಸ್ ಐ ಟೋಲ್ಡ್, ಬೈ ದ 3rd ಮಂತ್ ಹ್ಯಾಪಿನೆಸ್ ನ ನೋಡ್ತೀರಾ. 2 ತಿಂಗಳು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ಬೋದು, ಬಟ್ 3rd ಮಂತ್ ಯು ಫೈನ್. ಪೇಜ್ ಆಫ್ ಕಪ್ಸ್ ರಿಕವರಿ ಕಾರ್ಡ್ ಅಂತ ಹೇಳ್ತೀನಿ. ವಿತ್ ಇನ್ 4 ಮಂತ್ಸ್ ಯು ಶುಡ್ ಬಿ ಆಲ್ ರೈಟ್. ಬಟ್ ಎಸ್, ಈಗ ಡಿಸ್ಟರ್ಬ್ ಅಂತೂ ಖಂಡಿತವಾಗ್ಲೂ ಆಗಿದ್ದೀರಾ. ಸೊ ಮೇ ಬಿ ಒಳ್ಳೊಳ್ಳೆ ಪಾಸಿಟಿವ್ ಜಾಗಗಳಿಗೆ ಹೋಗೋದ್ರಿಂದ ಕೂಡ ಈ ತರದ್ ಒಂದು ನೆಗೆಟಿವ್ ಆರಾನ ನೀವು ಕ್ಲೆನ್ಸ್ ಮಾಡ್ಕೋಬಹುದು. ಅಥವಾ ಥೆರಪಿ ಸೆಂಟರ್ಗೆ ಹೋಗೋದು, ಅಥವಾ ಯೋಗ ಕ್ಲಾಸಸ್ಗೆ ಹೋಗೋದು, ಮೆಡಿಟೇಷನ್ ಮಾಡೋದು, ಇದರಿಂದ ಏನಾಗುತ್ತೆ ಅಂದ್ರೆ ಯು ಆರ್ ಕ್ಲೆನ್ಸಿಂಗ್ ಯೋರ್ ಸೆಲ್ಫ್. ಪೂಜಾ ರೂಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದು, ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವ್ರ ಬಳಿ ಹೋಗುವಂಥದ್ದು, ನಿಮಗೆ ಯಾವುದು ಕಾಮ್ನೆಸ್ ಕೊಡುತ್ತೆ ಅದನ್ನ ಮಾಡುವಂಥದ್ದು, ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು, ಇದರಿಂದಾನು ಕೂಡ ಯು ಕ್ಯಾನ್ ಗೆಟ್ ರಿಡ್ ಆಫ್ ನೆಗೆಟಿವಿಟಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನೀಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮೇಲೆ ಏನಾದ್ರು ಕೆಟ್ಟ ಕಣ್ಣು ಇದೆಯಾ, ಆ ಥರದ್ದು ಏನಾದ್ರು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲಿದೆಯಾ, ಯಾರಾದ್ರೂ ಏನಾದ್ರು ಮಾಡ್ತಾ ಇದ್ದಾರಾ, ಎನಿ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್, ಆ ಥರ, ಜಸ್ಟ್ ಟು ಕನ್ಫರ್ಮ್ ಹೌ ಇಸ್ ಯುವರ್ ಎನರ್ಜಿ ಆನ್ ದ ಹೋಲ್ ಅಂತ. 3 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ಬರ್ನಿಂಗ್ ಟವರ್ ಬಂದಿದೆ. ಓ ಗಾಡ್, ಇತ್ತೀಚೆಗೆ ನೀವು ಒಂದಷ್ಟು ಲಾಸ್ ಅನುಭವಿಸಿದ್ದೀರಾ ಲೈಫ್ನಲ್ಲಿ. ಅಚಾನಕ್ಕಾಗಿ ಏನೋ ಒಂದಷ್ಟು ಅಡೆತಡೆಗಳು, ಗೊಂದಲಗಳು ಹಾಗೂ
ಮೇ ಬಿ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗಿರ್ಬೋದು. ಖಂಡಿತ ಈಗ ಲೈಫ್ ಖಯಾಟಿಕ್ ಆಗಿದೆ ನಿಮ್ದು. 2 ಆಫ್ ಸ್ವೋರ್ಡ್ಸ್ ಬಂದಿದೆ. ನಿಮ್ ಲೈಫ್ ನ ಒಂದು ಬ್ಲಾಕೇಜ್ ಮಾಡಕ್ಕೆ ಯಾರೋ ಟ್ರೈ ಖಂಡಿತವಾಗ್ಲೂ ಮಾಡ್ತಾ ಇದಾರೆ, ಪಕ್ಕಾ. ಐ ಶುಡ್ ಸೇ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಹಾಗೂ ಹ್ಯಾಂಗ್ಡ್ ಮ್ಯಾನ್. ನಿಮ್ ಲೈಫ್ ನಲ್ಲಿ ನೀವು ಉದ್ಧಾರ ಆಗ್ಬಾರ್ದು. ನೀವು ಈ ತರದೊಂದು ಹ್ಯಾಂಗ್ ಮ್ಯಾನ್ ಸಿಚುವೇಶನ್ ಬರ್ಬೇಕು. ನಿಮ್ ಲೈಫ್ ಉಲ್ಟಾ ಪಲ್ಟಾ ಆಗ್ಬೇಕಂದ್ರೆ ಈ ತರ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ನ ಹಾಳು ಮಾಡ್ತಾ ಇದ್ದಾರೆ. ಹೌದು, ನಿಮ್ಮ ಮೇಲೆ ಪ್ರಯೋಗ ಅಥವಾ ನೆಗೆಟಿವಿಟಿ ಇದೆ ಖಂಡಿತ. 5 ಆಫ್ ವಾಂಡ್ಸ್, ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ಲಿ ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಲೈಫ್ ಹಾಳಾಗ್ಲಿ ಅಂತ ಬಯಸ್ತಾ ಇದ್ದಾರೆ, ನೀವು ಮುನ್ನುಗ್ಗಬಾರ್ದು, ನೀವು ಸಕ್ಸಸ್ ನೋಡಬಾರ್ದು ಅಂತ ಮಾಡ್ತಾ ಇದ್ದಾರೆ. ಸ್ಟ್ರಗಲ್, ಲೈಫ್ ಎಲ್ಲ ಸ್ಟ್ರಗಲ್ ಆಗ್ಲಿ ಅಂತ ಕೂಡ ಬಯಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಏಂಜಲ್ಸ್ ಗೈಡ್ಸ್ ಏನ್ ಹೇಳ್ತಾರೆ ಅಂತ ಕೂಡ ನಾನು ನಿಮ್ಗೆ ಚೆಕ್ ಮಾಡ್ತೀನಿ. ಬಿಕಾಸ್ ಈ ಗ್ರೂಪ್ ಫೈಲ್ ಯಾರು ಯಾರು ಸೆಲೆಕ್ಟ್ ಮಾಡಿದ್ದಾರೆ, ತುಂಬಾನೇ ನೆಗೆಟಿವಿಟಿ ನಾನು ನೋಡ್ತಾ ಇದ್ದೀನಿ. ಸೊ ನೋ ಕಾರ್ಡ್ ಬಂದಿದೆ ಏಂಜಲ್ಸ್ ಇಂದ, ಮತ್ತು ಲುಕ್ ಫಾರ್ ಅ ಸೈನ್. ಸೊ ಈಗಾಗಲೇ ನಿಮ್ಗೆ ಒಂದಷ್ಟು ಅನುಭವಗಳಾಗ್ಬಿಟ್ಟಿದೆ. ಸೊ ಹುಷಾರಾಗಿ ಇರಿ ಅಂತಾನೆ ಹೇಳ್ತಾ ಇದೆ. ಅಬಂಡೆನ್ಸ್ ಬರ್ತಾ ಇದೆ. ಏನೇ ಆಗಿರ್ಲಿ, ಯಾರೇ ಏನೇ ಮಾಡಿದ್ರು ನಿಮ್ಮ ಅದೃಷ್ಟನಂತವ್ರು ಕಿತ್ಕೊಳಕ್ ಆಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಈಗ ಇಷ್ಟೊಂದು ಕೆಟ್ಟ ಪರಿಸ್ಥಿತಿಗೆ ಬಂದಿರ್ಬೋದು, ಆದ್ರೂ ಕೂಡ ಅಬಂಡೆನ್ಸ್ ಬ್ಲೆಸ್ಸಿಂಗ್ಸ್ ಅಂತ ಬರ್ತಾ ಇದೆ. ನಿಮ್ಮ ಮನೆ ದೇವ್ರು ಇದಾರಲ್ಲ, ನಿಮ್ಮ ಮನೆ ದೇವ್ರು ಪೂಜೆ ಮಾಡಿಸೋದು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಹೋಮ ಮಾಡಿಸುವಂಥದ್ದು ಏನಾದ್ರೂ ಒಂದು ಸ್ಟೆಪ್ ನೀವು ತಗೊಳ್ಳೇಬೇಕಾಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀರಾ, ಅಥವಾ ಬೇಸಿಕ್ಲಿ ನಿಮ್ಗೆ ಇದರಿಂದ ಆಚೆ ಬರ್ಬೇಕು ಅಂದ್ರೆ ಪಾಸಿಟಿವ್ ಆಗಿ ನೀವು ಮಾಡ್ಬೇಕಾಗುತ್ತೆ ಇದನ್ನೆಲ್ಲ. ಬಟ್ ಎಸ್, ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಒಂದು, ನಿಮ್ಮ ಮನೆ ಮೇಲೆ ಕೆಟ್ಟ ಕಣ್ಣಿದೆ, ಹಾಗೂ ನಿಮ್ಮ ಮೇಲೆ, ನಿಮ್ಮ ಮನೆಯವ್ರಿಗೆಲ್ಲ ಎಫೆಕ್ಟ್ ಆಗ್ಬೇಕು, ನಿಮ್ಮ ಲೈಫ್ ಹಾಳಾಗ್ಬೇಕು, ಹೇಳ್ದಾಗೆ ಉಲ್ಟಾ ಪಲ್ಟಾ ಆಗ್ಬೇಕು, ಮತ್ತು ನೀವು ಸಕ್ಸಸ್ನೇ ನೋಡಬಾರ್ದು. ಈ ತರ ನಿಮಗೆ ತುಂಬಾ ಹತ್ರ ಇರುವಂತಹ ವ್ಯಕ್ತಿ, ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಕೂಡ ಆಗಿರ್ಬೋದು. ಯಾಕಂದ್ರೆ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಇದೆರಡು ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಹಾಕಿ ಅಂದ್ರೆ, ಐ ಹ್ಯಾವ್ ಡಿವೈನ್ ಬ್ಲೆಸ್ಸಿಂಗ್ಸ್, ಐ ಆಮ್ ಪ್ರೊಟೆಕ್ಟೆಡ್, ಐ ಹ್ಯಾವ್ ಡಿವೈನ್ ಬ್ಲೆಸ್ಸಿಂಗ್ಸ್, I have divine blessings, I am protected, and I claim it right now. I claim it right now ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ದಿಸ್ ಆಲ್ಸೋ ವಿಲ್ ಹೆಲ್ಪ್, ಬಿಕಾಸ್ ನೀವು ಒಂದು ಅವೇರ್ನೆಸ್ ಬಂದಿದ್ದೀರಾ, ನಿಮ್ಗೆ ಗೊತ್ತಾಗ್ತಾ ಇದೆ ಈ ತರ ಆಗ್ತಾ ಇದೆ ಅಂತ. ಇದರಿಂದ ನೀವು ಸ್ಟೆಪ್ಸ್ ತಗೊಳ್ಳೋದ್ರಿಂದ ಕೂಡ ಈ ತರದ ಒಂದು ಘಟನೆನ ನಿಮ್ಮ ಲೈಫ್ ನಲ್ಲಿ ಪರಿಪೂರ್ಣವಾಗಿರ್ಲಿಲ್ಲ ಅಂದ್ರೂ ಕೂಡ ಒಂದು ಮಟ್ಟಕ್ಕೆ ಸರಿ ಮಾಡ್ಕೋಬಹುದು. ಬಟ್ ಇನ್ನೊಂದು 6 months ಸ್ಟ್ರಗಲ್ ಇದೆ. ಐ ಆಮ್ ಸಾರಿ ಅಬೌಟ್ ಇಟ್. ಆದ್ರೂ ಕೂಡ ಆ ಟೈಮ್ ಈಗ ದೇವರು ನಿಮ್ಗೆ ಸೈನ್ ಕೊಟ್ಟಿದ್ದಾರೆ, ಸರಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ನೀವು ಇದಕ್ಕೆ ಏನ್ ಸ್ಟೆಪ್ಸ್ ತಗೋತೀರಾ ನೋಡಿ. ಬಟ್ ಎಸ್, ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟಿದೆ. ಪ್ರೊಟೆಕ್ಷನ್ ಇಲ್ಲ, ಪ್ರೊಟೆಕ್ಷನ್ ತಗೊಳ್ಳೇಬೇಕಾಗತ್ತೆ. ನೀವು ಹೇಗೆ ಅಂತ ಕೇಳಿದ್ರೆ ನಾ ಟ್ಯಾರೋ ರೀಡಿಂಗ್ ಮಾಡ್ತೀನಿ ಅಷ್ಟೇ. ನೀವು ಅದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡ್ಬೇಕು. ಸೊ 3ನೇ ಕಾರ್ಡ್ ಫೈಲ್ ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ, ಹೌ ಇಸ್ ಯುವರ್ ಆರಾ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಈ ಒಂದು ಕಾರ್ಡ್ ಫೈಲ್ ನಲ್ಲಿ ಸಿಗುತ್ತೆ. ಹೌ ಇಸ್ ಯುವರ್ ಎನರ್ಜಿ ಅಂತ. 2 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು ದ ವುಡ್ ವಾರ್ಡ್ ಬರ್ತಾ ಇದೆ. ವಾವ್, ಸನ್ ಆಫ್ ಲೈಫ್ ಬರ್ತಾ ಇದೆ. ಓ, ಮ್ಯಾಜಿಷಿಯನ್ ಬಂದಿದೆ, ಲವ್ಲಿ. ವಾವ್, ದ ವೀಲ್ ಆಫ್ ಫಾರ್ಚ್ಯೂನ್. ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಆಲ್ ಫೈನ್, ಯು ಹ್ಯಾಪಿ. ಏನು ನಿಮ್ಮ ಮೇಲೆ ಪ್ರಯೋಗಗಳಿಲ್ಲ, ಏನು ನೆಗೆಟಿವಿಟಿ ಇಲ್ಲ. ಯಾರ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ನಿಮ್ಗೆ ಎಫೆಕ್ಟ್ ಆಗ್ತಾ ಇಲ್ಲ. ನಿಮ್ಮ ಲೈಫ್ ಚೆನ್ನಾಗೇ ಇದೆ, ನಿಮ್ಮ ಲೈಫ್ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ನನಗೇನು ಪ್ರಾಬ್ಲಮ್ಸ್ ನೋಡ್ತಾನೆ ಇಲ್ಲ. ಒಂದು ಯು ಗೆಟಿಂಗ್ ದ ಸನ್ ಕಾರ್ಡ್. ಇನ್ನ ಒಳ್ಳೊಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಸ್ಪೆಷಲಿ 2025 ಇಸ್ ಅ ಬ್ಲೆಸ್ಡ್ ಇಯರ್ ಫಾರ್ ಯು. ಸೊ ನೀವು ಈ ಕೂಡಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಮೈ 2025 year is filled with happiness ಅಂತ, ಐ ಕ್ಲೇಮ್ ಇಟ್ ಅಂತ ಕಮೆಂಟ್ ಮಾಡಿ. ಮೈ 2025 is filled with happiness and I claim it ಅಂತ ಹಾಕಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಖಂಡಿತವಾಗ್ಲೂ ನಡೆಯುತ್ತೆ. ಗುಡ್ ನ್ಯೂಸ್ ಇಯರ್ ಅಂತ ಹೇಳ್ತೀನಿ 2025 ನಿಮ್ಗೆ. ಸೊ ಯೋರ್ ಹ್ಯಾಪಿ, ಯೋರ್ ಪ್ರೊಟೆಕ್ಟೆಡ್, ಪ್ರಾಬ್ಲಮ್ಸ್ ಇಲ್ಲ ನಿಮ್ಮ ಲೈಫ್ ನಲ್ಲಿ, ಏನೂ ಇಶ್ಯೂಸ್ ಇಲ್ಲ. ಏನಾದ್ರೂ ಇಶ್ಯೂಸ್ ಇದೆ ಅಂದ್ರೆ ನಿಮ್ಮಿಂದಾನೇ ಆಗಿರುತ್ತೆ ಬಿಟ್ರೆ, ನಿಮ್ಮ ಎಫರ್ಟ್ಸ್ ಇಂದಾನೇ ಆಗಿರುತ್ತೆ ಬಿಟ್ರೆ ಬೇರೆ ಇನ್ನೇನು
ಅಡೆತಡೆಗಳು ಆ ಥರ ಶಕ್ತಿ ಏನು ನೆಗೆಟಿವ್ ಶಕ್ತಿ ಇಲ್ಲ, ಪಾಸಿಟಿವ್ ಇದೆ. ದೈವದ ಬ್ಲೆಸ್ಸಿಂಗ್ಸ್ ಇದೆ. you're a ಲಕ್ಕಿ ಪರ್ಸನ್ ಅಂತಾನೆ ಹೇಳ್ತೀನಿ ಯಾರೇ ಸೆಲೆಕ್ಟ್ ಮಾಡಿದ್ರು. ಸೊ ನೋ, you're ಆಲ್ ಫೈನ್, you're ಪ್ರೊಟೆಕ್ಟೆಡ್. ನಿಮ್ಮ ಎನರ್ಜಿ ಅಂತೂ ಹೈಯರ್ ಲೆವೆಲ್ ನಲ್ಲಿ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.